ವೆಲ್ಕಮ್ ಟು ವರ್ಲ್ಡ್ ಎಜುಕೇಷನ್ ಸೆಂಟರ್ ಅವರ ಪ್ರೀ ಡಿಪಾರ್ಚರ್ ಮೀಟ್ಗೆ. ಲಾಸ್ಟ್ ಇಯರ್ ನೀವು ಕೂತಿದ್ರು ಅದೇ ಪೊಸಿಷನಲ್ಲಿ ನಾನು ಕೂತಿದ್ದೆ. ನನ್ನ ಮಗ ಈಗ ಯಾರಸ್ಲೋವಾ ಮೆಡಿಕಲ್ ಸ್ಟೇಟ್ ಯೂನಿವರ್ಸಿಟಿ ಓದ್ತಾ ಇದ್ದಾನೆ. ಸೇಮ್ ಇದೇ ಎಕ್ಸ್ಪೀರಿಯನ್ಸ್, ಇದೇ ಟೆನ್ಷನ್ ಲಾಸ್ಟ್ ಇಯರ್ ನನಗಿತ್ತು. ಏನು ಇವ್ರು ಕೂತಿದ್ರು, ನಾನು ಇಲ್ಲೇ ಇರ್ತೀನಿ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. ಇದರಲ್ಲಿ ಫಸ್ಟ್ ಸಕ್ಸಸ್ ಪೇರೆಂಟ್ಸ್ಗೆ ಏನಂದರೆ, ಬೆಂಗಳೂರು, ನಾನು ಬೇಸಿಕಲಿ ನಮ್ಮ ಕೋಲಾರಿಂದ ಬಂದಿರೋದು. ಇಲ್ಲಿ ಕೋಲಾರಲ್ಲಿ ನಾನು ಬೆಂಗಳೂರಲ್ಲಿ ಸುಮಾರು ಇದೇ ಥರ ಸೆಂಟರ್ಸ್ ಎಲ್ಲ ಹುಡುಕ್ತೆ, ಬಟ್ ಅಲ್ಲೂ ಕೆಲವೊಂದು ಕಡೆ ಎಲ್ಲ ಆಯಿತು. ಬಟ್ ಫಸ್ಟು ಸಕ್ಸಸ್ ಪೇರೆಂಟ್ಸ್ಗೆ ಏನಂದರೆ, ದಿಸ್ ದ ಒನ್ ಆಫ್ ದ ಬೆಸ್ಟ್ ಸೆಂಟರ್ ಅಂತ ಹೇಳ್ಬೋದು. ಅಲ್ಲಿಗೆ ನಿಮ್ಮದು 50% ಆಫ್ ದ ಟೆನ್ಷನ್ ಕ್ಲಿಯರ್ ಆಯಿತು ನಿಮ್ಮದು. ಸೆಕೆಂಡ್ ಥಿಂಗ್, ಸಜೆಷನ್ ಫಾರ್ ಸ್ಟೂಡೆಂಟ್ಸ್ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಪ್ರತಿಯೊಂದೂ ನಿಮಗೆ ಇನ್ಕ್ಲೂಡಿಂಗ್ ಮೇನ್ ಥಿಂಗ್ ಬೇಕಾದ್ರೆ ಪೇರೆಂಟ್ಸ್ ಅದ ಕಮ್ಯುನಿಕೇಷನ್. ಆ ಕಮ್ಯುನಿಕೇಷನ್ನು ಓವರ್ ಆಲ್ ಇನ್ಕ್ಲೂಡಿಂಗ್ ನನ್ನ ಮಗನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ನಿಯರ್ಲಿ ಒಂದು ಪರ್ ಡೇ ಮಿನಿಮಮ್ 1 to 2 hours ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ಬೋದು. ಟೆನ್ಷನ್ ಏನಿರಲ್ಲ. ನಿಮಗೆ ವಿಡಿಯೋ ಕಾಲ್ ಆಪ್ಷನ್ಸ್ ಇರುತ್ತೆ ಮಾತಾಡೋಕ್ಕೆ. ಅಂದರೆ ಮೈನ್ ಥಿಂಗ್ ಬಂದಿರೋದು ಎಲ್ಲರೂ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ. ನಾನು ತುಂಬ ಕಾಂಪ್ಲಿಕೇಟೆಡ್ ಮಾಡಿ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಿಮ್ಗೆ ಹೇಳಕ್ಕೆ ಬರಲ್ಲ. ಟೆನ್ಷನ್ ತೊಗೊಂಡು ಪೇರೆಂಟ್ಸ್ ಆಗಲಿ ಆರಾಮಾಗಿರಿ. ಏನೇ ಟೆನ್ಷನ್ ಇದೆ ಮೇಡಮ್ನ ನಂಬಿ. ಇಷ್ಟೇ ಸಿಂಪಲ್ ನಾನು ಮಾಡ್ತಾ ಇರೋದು. ನನ್ನ ಎಕ್ಸ್ಪೀರಿಯನ್ಸು ಲಾಸ್ಟ್ ಮಂತ್ ಮಗ ಬಂದ 1 month ಇಲ್ಲಿದ್ದ. ಹೆಂಗಿರುತ್ತೆ ಅಂದರೆ ಪೇರೆಂಟ್ಸು ಅಷ್ಟೇ, ಮಕ್ಕಳು ಈಗ ಹೋಗ್ತಾರೆ ಯಾವಾಗ ಬರ್ತಾರೋ ಆ ಟೆನ್ಷನ್ನು ಬೇಕಾಗಿಲ್ಲ ನಿಮಗೆ. ಜಸ್ಟ್ ವಿದಿನ್ 10 months ನೀವು ನಂಬ್ತಿರೋ ಬಿಡ್ತಿರೋ, ಯಾವಾಗ ಕಳಿಸ್ದೆ ಯಾವಾಗ ಬಂದಾನೆ ಗೊತ್ತಿಲ್ಲ. ನೆಕ್ಸ್ಟ್ 10 months ಎವ್ರಿ 1.5 month ಇಲ್ಲಿದ್ದ ಆರಾಮಾಗಿದೆ, ಟೆನ್ಷನ್ ಏನಿಲ್ಲ. ಈ ಬ್ಯಾಕಪ್ ಒಂದ್ಸಲ ಎವ್ರಿ ಇಯರ್ ನಿಮ್ಗೆ ಸಿಗ್ತಾ ಇರತ್ತೆ, ಮಕ್ಕಳು ನಿಮ್ಮ ಜೊತೆ ಇರ್ತಾರೆ. ಅಲ್ಲೋಗಿ ಮಕ್ಳು ಹೆಂಗಿರ್ತಾರೆ ಏನಿರ್ತಾರೆ ಆ ಟೆನ್ಷನ್ನು ನಿಮ್ಗೆ ಬೇಕಾಗಿಲ್ಲ. ನಿಮಗೆ ಎವ್ರಿ ಪಿನ್ ಟು ಪಿನ್ ಮೇಡಮ್ ಕಡೆಯಿಂದ ಅಪ್ಡೇಷನ್ ಸಿಗ್ತಾ ಇರತ್ತೆ. ನಿಮಗೆ ಕಾಲೇಜ್ ಕಡೆಯಿಂದ ರೆಸ್ಪಾನ್ಸ್ ಇರುತ್ತೆ. ಮತ್ತು ಕ್ಲೈಮೇಟ್ ಹೆಂಗಿರುತ್ತೆ ಹಂಗಿರುತ್ತೆ ಅಂತ. ನಮ್ಮ ಮಕ್ಕಳು ಇಲ್ಲಿ ಹೆಂಗಿರ್ತಾರೋ ಹೆಂಗೆ ಅಡ್ಜಸ್ಟ್ ಆಗ್ತಾರೋ ಅಂತ ನಾವು ಅಂದ್ಕೊಂಡ್ರಿ, ಪರವಾಗಿಲ್ಲ. ಅಲ್ಲಿ ಕ್ಲೈಮೇಟ್ಗೆ ಎಲ್ಲದಕ್ಕೂ ನಮ್ಮ ಮಕ್ಕಳು ಅಡ್ಜಸ್ಟ್ ಆಗ್ತಾರೆ. ನಾನು ಇಲ್ಲೇ ಇರ್ತೀನಿ. ಓವರ್ ಆಲ್ ನೀವು ಎಲ್ಲ ಮುಗಿದು ಹೋದ್ಮೇಲೆ ಏನೇ ಎಕ್ಸ್ಪೀರಿಯನ್ಸ್, ಫ್ರೆಶ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಓಲ್ಡು ಅಂದರೆ ಅವರು ಸ್ಟೂಡೆಂಟ್ಸು ಅವ್ರ ಮಕ್ಕಳು ಹೆಂಗೆ ಓದಬೇಕು ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಶೇರ್ ಮಾಡ್ಕೊಂಡ್ರು. ಡಾಕ್ಟ್ರು ಅವ್ರ ಸಜೆಷನ್, ಅವ್ರ ಲೆಕ್ಚರರು ಅವ್ರದ್ದೇನು ಅವ್ರು ಕೊಟ್ಟರು. ಬಟ್ ನಿಮಗೆ ಬೇಕಾಗಿರೋದು ನಮ್ಮ ಸಜೆಷನ್. ಆ್ಯಸ್ ಎ ಪೇರೆಂಟ್ಸ್ ನಿಮ್ಮ ಟೆನ್ಷನ್ ನಂಗೆ ಅರ್ಥ ಆಗುತ್ತೆ, ಯಾಕಂದರೆ ಸೇಮ್ ಇದೇ ಪೊಸಿಷನ್ ನಾವಿದ್ದೆ. ಸೊ ಓವರ್ ಆಲ್ ನಿಮ್ಗೆ ಏನು ಡೌಟ್ಸ್ ಇದ್ರು ಕೇಳಿ, ಏನು ಸಪೋರ್ಟ್ ಇದ್ರು ಕೇಳಿ, ನಾವು ಮಾಡ್ಕೊಡ್ತೀವಿ. ಯಾಕಂದರೆ ಈ ಸಪೋರ್ಟ್ ನನಗೆ ಮೇಡಮ್ ಕಡೆಯಿಂದ ಸಿಗ್ತಾ ಇದೆ. ನಿಮ್ಗೆ ನನಗೂ ಗೊತ್ತು ಸುಮಾರು ಟೆನ್ಷನ್ಸ್ ಇರುತ್ತೆ, ಹೆಂಗಿರುತ್ತೆ ಏನೇನಿರುತ್ತೆ. ಅಂದರೆ ಫಸ್ಟ್ ಥಿಂಗ್ ನಾನು ಏನೇ ಕೇಳಕ್ಕೆ ಬರ್ತೀನಿ ಅಂದರೆ, ಓವರ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ಲ, ಬೆಂಗಳೂರು ಅಂದಮೇಲೆ ಬೇರೆ ಕಡೆ ನಮ್ಮದು. ಸೊ ಓವರ್ ಆಲ್ ರೂರಲ್ಲು ಇದೇ ಥರ ನೀವು ಬೇರೆ ಕಡೆಯಿಂದ ಬಂದಿರ್ತೀರಾ. ಆ ರೂರಲ್ಲು ಬೆಂಗಳೂರು ಸಂಸ್ಥೆ ಹೆಂಗೆ ಏನು ಟೆನ್ಷನ್ ಇರುತ್ತೆ, ಅಮೌಂಟ್ ಹೆಂಗೆ ಏನು ಅಂತ. ಓವರ್ ಆಲ್ ನನಗೂ ಎಕ್ಸ್ಪೀರಿಯನ್ಸ್ ಇದೆ, ನನ್ನ ಮಕ್ಕಳು ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಎಲ್ಲೋ ಕಾಲೇಜಲ್ಲಿ ಇಲ್ಲಿ ಸೀಟ್ ಕೊಡ್ತೀನಿ ಅಲ್ಲಿ ಸೀಟ್ ಕೊಡ್ತೀನಿ ಅಂತ ಲಾಸ್ಟ್ ಮೂಮೆಂಟಲ್ಲಿ ಆ ಸೀಟ್ ಇಲ್ಲಿ ಸಿಕ್ಕಿಲ್ಲ, ನಿಮಗೆ ಬೇರೆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳೋ ಸಂಸ್ಥೆಗಳು ಸುಮಾರು ಇರೋದ್ರಿಂದ ಡೇ 1 ಇವತ್ತುವರೆಗೂ ಮೇಡಮ್ ಏನು ವರ್ಡ್ ಹೇಳ್ತಾರೋ ಅದ್ರ ಸ್ಟಿಕ್ ಆನ್ ಆಗಿರ್ತಾರೆ. ರೆಸ್ಪಾನ್ಸು ಕೌಶಲ್ಯ ಮೇಡಮ್ ಆಗಲಿ, ವಿಶಾಲಕ್ಷ್ಮಿ ಮೇಡಮ್ ಆಗಲಿ, ಅವ್ರ ಸ್ಟಾಫ್ ಆಗಲಿ, ಪ್ರತಿಯೊಂದು ಆನ್ ಟೈಮ್ ನಿಮ್ಗೆ ಏನು ಬೇಕೋ ಸೊ ದಟ್ ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡಿಕೊಡ್ತಾರೆ. ಮಕ್ಕಳ ಬಗ್ಗೆ ಟೆನ್ಷನ್ ಬೇಡ. ಮಕ್ಕಳಿಗೊಂದು ಸಜೆಷನ್ನು, ನೀವು ಎಷ್ಟು ಕಷ್ಟಪಟ್ಟು ಈ ಪೊಸಿಷನ್ ಬಂದಿದ್ದೀರಾ ಅಂತ ನಿಮ್ಗೆ ಗೊತ್ತು. ಎಷ್ಟೋ ಮಕ್ಕಳು ಎಷ್ಟೋ ಪೇರೆಂಟ್ಸ್ ಹತ್ರ ಇನ್ನೂ ಕಾಸಿದೆ, ಬಟ್ ಅವ್ರ ಮಕ್ಕಳನ್ನ ಓದಿಸೋ ಕೆಪಾಸಿಟಿ ಇರಲ್ಲ. ಐ ಮೀನ್ ಅವರ ಫಾರಿನ್ ಕಳಿಸೋ ಅವ್ರಿಗೆ ಪರಿಸ್ಥಿತಿಯಲ್ಲಿ ಇರಲ್ಲ. ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ. ಮತ್ತು ಇಲ್ಲಾಂದರೆ ಕೆಲವೊಂದು ಹೆಣ್ಮಕ್ಳು ಇರ್ತಾರೆ, ಅವ್ರ ಫಾರಿನ್ ಕಳ್ಸೋಕ್ಕಾಗಲ್ಲ. ಇನ್ನೂ ಕಾಸು ಜಾಸ್ತಿ ಇರುತ್ತೆ, ನಮಗಿಂತ ಜಾಸ್ತಿ ಇರುತ್ತೆ, ಅಫೋರ್ಡ್ ಮಾಡೋಕ್ಕಾಗತ್ತೆ, ಬಟ್ ಇದ್ರೂ ಕಳ್ಸೋಕ್ಕಾಗಲ್ಲ. ಬಟ್ ಯು ಗಾಟ್ ಎ ಆಪರ್ಚುನಿಟಿ. ನೀವು ಅದನ್ನ ಯೂಸ್ ಮಾಡಿಕೊಂಡು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನ ನೀವು ಎಷ್ಟೋ, ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಎಷ್ಟೋ ಮಕ್ಕಳಿಗೆ ನಮಗಿಂತ ಜಾಸ್ತಿ ಇನ್ಕ್ಲೂಡಿಂಗ್ ನಮ್ಮ ಸೊಸೈಟಿ, ನಮ್ಮ ಊರ ಕಡೆನೇ ನಮಗಿಂತ ಎಷ್ಟೋ ಜನ ಇದ್ದಾರೆ, ಬಟ್ ಅವ್ರು ಇನ್ನೂ ಸಫರ್ ಆಗ್ತಾರೆ. ಮಾರ್ಕ್ಸ್ ನಮಗಿಂತ ಮಕ್ಕಳಿಗಿಂತ ಜಾಸ್ತಿ ಇದ್ದಾರೆ. ನಾನು ಏನಕ್ಕೆ ಹೇಳ್ತಾರೆ ಅಂದರೆ, ಇಲ್ಲಿ ಒನ್ಸು ನೀಟು ಹೆಂಗಿದೆ ಏನಂತ ನಿಮ್ಗೆ ಗೊತ್ತು. ಅಲ್ಲಿ ಹೋದ್ಮೇಲೆ ಅದನ್ನೇ ಇನ್ನೂ ಡೆಡಿಕೇಟೆಡ್ ಆಗಿ ಓದಿ ಇನ್ನೂ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ. ಸೊ ಇನ್ನೂ ಒಂದು 2 hours ಇಲ್ಲೇ ಇರ್ತೀರಿ. ಏನು ಡೌಟ್ಸ್ ಇದ್ರೆ ಪೇರೆಂಟ್ಸ್ ನೀವು ಕೇಳ್ಬೋದು. ಥ್ಯಾಂಕ್ ಯು.